ಇನ್ನು ಕೆಲವೇ ತಿಂಗಳಿನಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆಗೆ ಸಹಜವಾಗಿ ರಾಜ್ಯದಿಂದಲೂ ಅಭ್ಯರ್ಥಿಗಳನ್ನು ಆಖೈರುಗೊಳಿಸುವ ಅಂತಿಮ ಹಂತಕ್ಕೆ ರಾಜಕೀಯ ಪಕ್ಷಗಳು ಬಹು ಪ್ರಮುಖವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ದಿಲ್ಲಿಯಲ್ಲಿ ಕಸರತ್ತನ್ನು ನಡೆಸುತ್ತಿವೆ. ಅದರೊಂದಿಗೆ ದಕ್ಷಿಣ ಭಾರತದ ಮೇಲೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈಗ ಕಣ್ಣಿದೆ. ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಒಂದಿಷ್ಟು ಹೆಚ್ಚು ಸ್ಥಾನಗಳನ್ನು, ಕಳೆದ ಬಾರಿಯಂತೆ ಒಂದಲ್ಲ, ತೆಲಂಗಾಣದಲ್ಲಿ BRSಗೆ ಬಿಟ್ಟುಕೊಟ್ಟಿದ್ದ ಪೈಕಿ ಒಂದಷ್ಟು ಸ್ಥಾನಗಳನ್ನು, ಹಾಗೂ ಹೀಗೂ ಮಾಡಿ ಕೇರಳದಲ್ಲಿ ಮಗದೊಮ್ಮೆ ಗೆದ್ದಂಗೆ ಈ ಬಾರಿಯೂ ಗೆದ್ದು ಬಿಟ್ಟರೆ ನಮ್ಮ ಪರಿಸ್ಥಿತಿ ಸುಧಾರಿಸೀತು, ದೇಶದಲ್ಲಿ ಕೃಪೆ ದಕ್ಷಿಣ ರಾಜ್ಯಗಳು ಅಂತ ಅವರ ಲೆಕ್ಕಾಚಾರ. ಆಗ ಒಂದು 50ನ್ನು ಸುಲಭವಾಗಿ ದಾಟಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ಅವ್ರದ್ದು. ಅದೇ ರೀತಿ BJPಗೆ ಕರ್ನಾಟಕದಲ್ಲಿ ಕಳೆದ ಬಾರಿ ಬಂದ 25 ಉಳಿಸುವುದು ಅಥವಾ ಇನ್ನೂ ಹೆಚ್ಚು ಮಾಡಿಬಿಡುವುದು, ತಮಿಳುನಾಡಿನಲ್ಲಿ ಕೈ ಹಾಕಿ ಅಲ್ಲೊಂದು ಇಲ್ಲೊಂದು ಗುಂಡುಪಿನಲ್ಲಿ ಚುಚ್ಚಿದಂತೆ 1-2 ಸೀಟನ್ನು ಎತ್ತಿ ಬಿಡುವುದು, ತೆಲಂಗಾಣದಲ್ಲಿ ಸಾಧ್ಯ ಆದರೆ 2-3 ಕೈ ಹಾಕುವುದು, ಕ್ರಾಂತಿಯ ಸ್ವರೂಪದಲ್ಲಿ ಕೇರಳದಲ್ಲಿ 1 ಕೇಸ್ಗೋ 2 ಕೇಸ್ಗೋ ಕೈ ಹಾಕ್ಬಿಡೋಣ ಅಂತ ಅವರ ಆಸಕ್ತಿ. ಕಾರಣ ಅವರ 370-400 ಆಸೆಗೆ ದಕ್ಷಿಣದಿಂದ 45-60 ಸ್ಥಾನಗಳು ಬಂದರೆ ಅದು ಆಗಬಹುದು, ಇಲ್ಲದಿದ್ದರೆ ಅದು ಕಷ್ಟ. ಹಾಗಾಗಿ ಅವ್ರಿಗೂ ಅದೇ ಚಿಂತೆ. ಹಾಗಾಗಿ ಇಬ್ಬರುವೆ ತಕಪಕ ಎಂದು ಕುಣಿಯುತ್ತಿದ್ದಾರೆ ದಿಲ್ಲಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು. BJP ಹೈಕಮಾಂಡ್ 2ನೇ ಪಟ್ಟಿ ಬಿಡುಗಡೆಗೆ ಸಂಬಂಧಿಸಿದಂತೆ ನಿನ್ನೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ JP ನಡ್ಡಾ ಅವರಿಬ್ಬರು ಇದರಲ್ಲಿ ತಡರಾತ್ರಿಯವರೆಗೂ ಸಭೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಎಲ್ಲ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಮತ್ತು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡಬಹುದಾದ, ಮಿತ್ರ ಪಕ್ಷಗಳಿಗೇ ಇಲ್ಲ JDSಗೆ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. 3 ರಿಪೋರ್ಟ್ ಇಟ್ಕೊಂಡಿದ್ದಾರಂತೆ, ಕ್ಷೇತ್ರವಾರು ರಾಜ್ಯ ನಾಯಕರ ಅಭಿಪ್ರಾಯ ಪಡೆದಿದ್ದಾರಂತೆ. ಮಾತುಕತೆ ಅಪೂರ್ಣವಾಗಿದೆಯಂತೆ, ಹಾಗಾಗಿ ಮುಂದಕ್ಕೆ ಹೋಗಿದೆ ಸಭೆ. ಇನ್ನೊಂದ್ಸರಿ ಮಾಡ್ತಾರೆ ಸಭೆನ, ಇವತ್ತು ನಾಳೆನೋ ನಾಳಿದ್ದೋ ಮಾಡ್ತಾರೆ. ಆದರೆ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಹಂಗಾರೆ ಆಗೋಯ್ತಲ್ಲ, ಕೊಟ್ಬಿಡಿ. ಯಾರು ಕೊಡಲ್ಲ, ಯಾರು ಟಿಕೆಟ್ ಸಿಗತ್ತೆ, ಯಾವ ಗುಟ್ಟನ್ನು ಯಾರು ಬಿಟ್ಟುಕೊಡ್ತಾ ಇಲ್ಲ, ಎಲ್ಲರೂ ಹಂಗಂಗೆ ಇದ್ದಾರೆ. ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಮಂಡ್ಯ ಸಂಸದೆ ಸುಮಲತಾ, ಈ ಸ್ಪರ್ಧೆ ಗೊತ್ತಿಲ್ಲ ಇನ್ನು, ಪರಿಸ್ಥಿತಿ ಎಲ್ಲ ಸಸ್ಪೆನ್ಸಲ್ಲಿ ಇದೆ. ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇಲ್ಲ. ನಾಳೆ BJPಯ ಚುನಾವಣೆ ಸಮಿತಿಯ ಸಭೆಯ 2ನೇ ಪಟ್ಟಿ ಹೆಚ್ಚು ಕಡಿಮೆ ರಿಲೀಸ್ ಆಗ್ಬೋದು. ಅಟ್ಲೀಸ್ಟ್ ಒಂದಷ್ಟು ಮೇಜರ್ ಕರ್ನಾಟಕದ್ದು ಅದರಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಮಧ್ಯೆ ರಾಜ್ಯದ ಕೆಲ ನಾಯಕರ ಬಗ್ಗೆ CT ರವಿ ಅಸಮಾಧಾನ ವ್ಯಕ್ತಪಡಿಸಿ ಹೇಳೋಕ್ಕೆ ಸಾಕಷ್ಟಿದೆ, ಆದರೆ ಹೇಳಲು ಇದು ಸಮಯ ಅಲ್ಲ, ಲೋಕಸಭೆ ಚುನಾವಣೆ ಮುಗಿಯಲಿ ಅಂತ ಹೇಳಿದ್ದಾರೆ. ಏನು ಹೇಳ್ಬೋದು ಅವರು? ಯಾರ ಬಗ್ಗೆ ಅಸಮಾಧಾನ ಮಾಡಿದ್ರೆ ಏನಾಗುತ್ತೆ? ಇಟ್ ಅಮೌಂಟ್ಸ್ ಟು ಇನ್ಡಿಸಿಪ್ಲಿನ್. ಹೇಳೋದಿದ್ರೆ ಅವ್ರ ಪಕ್ಷದೊಳಗಡೆ ಹೇಳಬೇಕು, ಅದನ್ನವರು ಬಹಿರಂಗವಾಗಿ ಹೇಳಲಿಕ್ಕಾಗತ್ತಾ? ಓಕೆ. ಅಥವಾ CT ರವಿ ಆಯ್ತು, ಈ ಪಕ್ಷ ಅಂದರೆ ಇನ್ನೊಂದು ಪಕ್ಷ ನೋಡ್ಕೊತೀನಿ ನಾನು ಅಂತ ಹೋಗೋಕ್ಕಾಗತ್ತಾ? ಆ ಥರ ಸೈದ್ಧಾಂತಿಕವಾಗಿ ಸಾಧ್ಯ ಇಲ್ಲ. ಹೋಗಿ ರಾಜಕಾರಣನೇ ಬೇಡ ಅಂತಂದರೆ ಬೇರೆ ವಿಚಾರ. ಅದು ಬಿಟ್ಟರೆ ಹೇಳೋದನ್ನು ಬಹಿರಂಗವಾಗಿ ಹೇಳುವ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದವ್ರಿಗೆ ಜಾಗ ಕಡಿಮೆ ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ, ಅವ್ರು ಹೇಳಿದಾಗ ನೋಡೋಣ. ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ಯಾವುದು ಅಲ್ಲಿ ಯಾರು ಕೊಡ್ತಾರೆ ಅನ್ನೋದು ಫೈನಲೈಸ್ ಆಗಿಲ್ಲ. ಬಟ್ ಬೊಮ್ಮಾಯಿ ಬಗ್ಗೆ, ಜಗದೀಶ್ ಶೆಟ್ಟರ್ ಬಗ್ಗೆ ಎಲ್ಲ ಚರ್ಚೆಗಳಂತೂ ಆಗಿದೆ. ಚರ್ಚೆ ಆಗ್ತಾ ಇದೆ, ಎಲ್ಲವೂ ಚರ್ಚೆ ಆಗ್ತಿದೆ. ಅಂತಿಮ ತೀರ್ಮಾನ ಯಾವುದೂ ಆಗಿಲ್ಲ. ನನ್ನ ಮನಸ್ಸಿನ ಒಳಗೆ ಬಹಳ ಭಾವನೆಗಳಿದಾವೆ, ಹೇಳೋಕ್ಕೂ ಬಹಳ ಇದೆ. ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು. ರಾಷ್ಟ್ರಹಿತದ ಕಾರಣಕ್ಕೆ, ರಾಷ್ಟ್ರಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಬಹಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ, ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಬಹಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ, ಅದಕ್ಕೆ ಸಮಯ ಈಗಲ್ಲ. ಆಲ್ ರೈಟ್, ಅವ್ರು ಹೇಳಿ, ಅವ್ರು ಹೇಳಿದಾಗ. ಅಂದ್ರೆ ಯಾರಿಗೆ ಸಂದೇಶ ಮುಟ್ಟಿಸ್ಬೇಕು ಅದನ್ನ ಈ ಇಂಡೈರೆಕ್ಟ್ ಆಗಿ ಇರ್ಬೋದು. ಎಲ್ಲ ಚುನಾವಣೆಗಳಲ್ಲಿ ಸೋತವರಿಗೆ, ನಾನು ರವಿಗೆ ಅಂತ ಹೇಳ್ತೀರಾ, CT ರವಿಗೆ ಅಂತ ಹೇಳ್ತೀರಾ, ಎಲ್ಲರಿಗೂ ನೀವು ಯಾರನ್ನೇ ಕೇಳಿಬೇಕಾರೆ ಸೋತವ್ರನ್ನ, ಕಾಂಗ್ರೆಸ್ ಅಲ್ಲಿ ಸೋತವ್ರನ್ನೂ ಕೇಳಿ, ಇದೇ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಹೇಳ್ತಿರ್ಲಿಲ್ವಾ ಅವ್ರು ಸೋತಾಗ ಚಾಮುಂಡೇಶ್ವರಿಲಿ? ಎಲ್ಲರೂ ಹೇಳೋದು ಏನು ಅಂದರೆ, ನನ್ನನ್ನು ಯಾರೋ ಸೋಲಿಸಿ ಬಿಟ್ಟರು ಅಂತಾನೆ ಹೇಳೋದು. ಯಾರ್ದೋ ಚಿತಾವಣೆ, ಜನ ಸೋಲಿಸಿದ್ರು ಅಂತ ಹೇಳೋದೇ ಇಲ್ಲ ಅವ್ರುಗಳು. ಜನರ ಮೇಲೆ ಜನ ನನ್ನ ಪರವಾಗೇ ಇದ್ರಪ್ಪ, ಯಾರೋ ಸೋಲಿಸಿ ಬಿಟ್ಟರು ಅಂತ ಹೇಳ್ತಾರೆ. ಆ ಯಾರು ಬಹಳ ಸರಿ ಹೇಳಲ್ಲ, ಕೆಲವು ಸರಿ ಹೇಳ್ತಾರೆ.
ನನ್ನ ಪ್ರಶ್ನೆ ಅದಲ್ಲ, ಈ ಸೋತವರಿಗೆಲ್ಲ ಹಾಂ ಸರ್. ಕ್ಷೇತ್ರದಲ್ಲಿ ಗೂಟ ಹೊಡ್ಕೊಂಡು ಕೂತಿರ್ತೀರಲ್ಲ, ನಿಮ್ಮ ಮಾತನ್ನ ಕೇಳದೆ ಯಾರೋ ಹೇಳಿದ್ದ ಮಾತನ್ನು ಯಾಕೆ ಜನ ಕೇಳಿ ಸೋಲಿಸ್ಬೇಕು? ಅದಕ್ಕೆ ಯಾಕೆ ಇನ್ಫ್ಲುಯೆನ್ಸ್ ಆಗ್ತಾರೆ ಸಡನ್? ಯಾಕೆ ಆಗ್ತಾರೆ? ನೀವೇ ಗೂಟ ಹೊಡ್ಕೊಂಡಿರ್ತೀರಲ್ಲ ಎಲ್ಲರೂ. ಹೌದು, ಇವರೇ ಹತ್ರ ಎಲ್ಲ ಕ್ಷೇತ್ರಕ್ಕೂ ಹೇಳೋದಿದ್ದೀನಿ ನಾನು. ಅತಿರಥ ಮಹಾರಥ ರಣಕಲಿಗಳಂತೆ ಕಂಗೊಳಿಸ್ತಾ ಇರ್ತೀರಲ್ಲ ಸದಾಕಾಲ ರಾಜ್ಯ ನಾಯಕರ ಮಟ್ಟದಲ್ಲಿ. ಉತ್ತರ ಯಾಕೆ ಜನ ಹಂಗಾರ ಮಾಡ್ತಾರೆ ಅದನ್ನ? ವಿಶ್ವಾಸ ಇಟ್ ಇಸ್ ನಾಟ್ ದಟ್ ಸಿಂಪಲ್. ಅಫ್ಕೋರ್ಸ್ ಪಾಲಿಟಿಕ್ಸಲ್ಲಿ ಪಿತೂರಿ ಇರಲ್ಲ, ಬೆನ್ನು ಚೂರಿ ಹಾಕಲ್ಲ ಅಂತೆಲ್ಲ ನಾನು ಹೇಳಲ್ಲ. ಅದು ಇರುತ್ತೆ. ಅದನ್ನೆಲ್ಲ ಮೀರಿ ನಿಂತವನೇ ತನ್ನ ಜನರ ಮುಂದೆ ನಾಯಕ. ನಾಯಕ ಅದನ್ನ ಮೀರಿ ನಿಲ್ದೇನೆ ಇನ್ಯಾರನ್ನೋ ಬೈಕೊಂಡು ಓಡಾಡೋದು ಬೇಡ. ನನಗೆ ಗೊತ್ತಿಲ್ಲ ಇವ್ರ ಕೇಸಲ್ಲಿ ಏನಿದೆಯೋ ಇಲ್ವೋ. ಲೆಟ್ ಅಸ್ ಸಿ ಅವ್ರು ಬಂದು ಹೇಳ್ದಾಗ ನೋಡೋಣ. ಆಲ್ ರೈಟ್, ಈಗ ಸದ್ಯಕ್ಕೆ ಆ ಕತೆ ಬಿಡೋಣ. ನಾಳೆ ಕೂಸುಟ್ಟಕ್ಕೆ ಮೊದಲು ಕುಲಾವಿ ಯಾಕೆ? ಹೌದು. ಬಿಜೆಪಿಯ ಲೋಕಸಭೆ ಪಟ್ಟಿ ಹೀಗಿರಬಹುದು ಅಂತ ನಮ್ಮವರ ಲೆಕ್ಕಾಚಾರ. ಯಾರು ಕೈ ಬಿಡಬಹುದು? ಯಾರು ಕೈ ಬಿಡಬಹುದು? ಶ್ರೀನಿವಾಸ ಪ್ರಸಾದ್ ಚಾಮರಾಜನಗರ ಕೈ ಬಿಡುವ ಪ್ರಶ್ನೆ ಏನಿಲ್ಲ ಅದರಲ್ಲಿ. ಅವ್ರು ಆಲ್ರೆಡಿ ಅದು ಆರೋಗ್ಯದ ಸಂದರ್ಭ ಮತ್ತು ಅವರು ಅದನ್ನು ಹಿಂದಕ್ಕೆ ಸರಿದಾಗೋಗಿದೆ. ಹಾಗಾಗಿ ಅದನ್ನು ಕೈ ಬಿಡುತ್ತಾರೆ ಅಂತ ನಾನು ಅನ್ನಲ್ಲ. ಹೊಸಬರನ್ನು ತರಬೇಕಾದ ಅನಿವಾರ್ಯತೆ. ಮಂಗಳ ಅಂಗಡಿ ಬೆಳಗಾವಿ, ಅದು ಹೋದ ಬಾರಿ ಉಪಚುನಾವಣೆಯಲ್ಲಿ ಆಕೆ ನಿಂತಿದ್ದೇ ತಾತ್ಕಾಲಿಕ, ಅದು ಪರ್ಮನೆಂಟ್ ಅಲ್ಲವೇ ಅಲ್ಲ ನನ್ನ ಪ್ರಕಾರದಲ್ಲಿ. ಆ ದಿನಮಾನಕ್ಕೆ ಪತಿ ನಿಧನರಾಗಿದ್ದ ಹಿನ್ನೆಲೆಯಲ್ಲಿ ಅವರನ್ನು ನಿಲ್ಲಿಸಿದ್ರು, ಗೆಲ್ಲಿಸಿದ್ರು, ಕರ್ಕೊಂಡ್ಬಂದ್ರು. ನಂತರ ಅವರು ಫುಲ್ ಫ್ಲೆಡ್ಜ್ಡ್ ಪಾಲಿಟಿಷಿಯನ್ ಆಗಬಹುದಾದ ಲಕ್ಷಣ ಯಾವುದನ್ನು ತೋರಿಸ್ಲಿಲ್ಲ ಅವರು. ಹಾಗಾಗಿ ಆ ಚುನಾವಣೆಗೆ ಅವರು ಬಂದಿದ್ದೇ ತಾತ್ಕಾಲಿಕ, ಈಗ ನೆಕ್ಸ್ಟ್ ಬರುವುದೇ ಪರ್ಮನೆಂಟ್. ಆಮೇಲೆ ಗೆಲುವಿನ ಅಂತರ ಕೂಡ ಅಷ್ಟಿರ್ಲಿಲ್ಲ, ಅದು ಬೇರೆ ವಿಚಾರ. ಗೆಲುವಿನ ಅಂತರ ಹಂಗಾರೆ ಭಾಳ ದೊಡ್ಡ ದೊಡ್ಡ ಮನುಷ್ಯಗಳೆಲ್ಲ ಗೆಲುವಿನ ಅಂತರದಲ್ಲಿ ಕಡಿಮೆ ಇದೆ, ಅದಕ್ಕೆಲ್ಲ ಏನು ಮಾಡಬೇಕು? ಅದು ಕನ್ಸಿಡರ್ ಆಗಲ್ವಾ ಸರ್? ಏನಾಗಲ್ಲ, ಹಂಗೆ ಯಾಕೆ ಆಗಬೇಕು? ಆ ಚುನಾವಣೆಗೆ ಅದು, ಇನ್ನೊಂದು ಚುನಾವಣೆಗೆ ಇನ್ನೊಂದು. ಶಿವಕುಮಾರ ಉದಾಸಿ ಹಾವೇರಿ. ಶಿವಕುಮಾರ್ ಉದಾಸಿ ಹ್ಯಾಸ್ ವಿಡ್ರಾನ್ ಹಿಮ್ಸೆಲ್ಫ್. ನನಗೆ ಸಾಕು, ನನಗೆ ಐ ವಾಂಟ್ ಟು ಗೋ ಬ್ಯಾಕ್, ನಂದು ಏನೋ ಬಿಸ್ನೆಸ್ ಏನೋ ಇದೆ ನೋಡ್ಕೊಂಡು ನನಗೆ ಸಾಕು, ನನಗೇನು ತೀರ್ಮಾನಕ್ಕೆ ಅವ್ರು ಬಂದು ಆಗೋಗಿದೆ. ಹಾಗಾಗಿ ಅದನ್ನು ನನಗೇನು ಕೊಕ್ ಅಂತ ಅನ್ನಕ್ಕಾಗಲ್ಲ. ಸರ್ಪ್ರೈಸ್ ಇಲ್ಲ ಇದರಲ್ಲಿ. ಸಂಗಣ್ಣ ಕರಡಿ ಗೊತ್ತಿಲ್ಲ ಏನು ರೀಸನ್ ಕೈ ಬಿಡ್ತಾರೆ ಬಿಟ್ರೆ. ರಾಜ ಅಮರೇಶ್ವರ ನಾಯಕ್ ನನಗೆ ಗೊತ್ತಿಲ್ಲ ಏನಕ್ಕೆ ಬಿಡ್ತಾರೆ ಅಂತ. ದೇವೇಂದ್ರಪ್ಪ ಬಳ್ಳಾರಿ, ಅವ್ರು ಬಳ್ಳಾರಿನವ್ರದ್ದು, ಅದು ಯಾತಕ್ಕೆ ಗೊತ್ತಾಗ್ತಿಲ್ಲ. ಇದು GS ಬಸವರಾಜ್, ಸೇಮ್ ಇಟ್ಸ್ ಎ ಕ್ವಶನ್ ಆಫ್ ಏಜ್ ಆ್ಯಂಡ್ ಟರ್ಮ್ ಕ್ವಶನ್. ಅದು ಆರೋಗ್ಯ ಕಂಡೀಷನ್ ಎಲ್ಲ. ಆದ್ರಿಂದ ಅವರು ಅಷ್ಟೇ ಸಾಕಾಗಿದೆಯಪ್ಪ, ಯಾರು ಒಳ್ಳೆಯವ್ರು ಕರ್ಕೊಂಬಂದ್ರೆ ಕರ್ಕೊಂಬನ್ನಿ, ನಾನು ಬಿಟ್ಕೊಡ್ತೀನಪ್ಪ, ನಾನು ಕ್ಯಾಂಪೈನ್ ಮಾಡ್ತೀನಿ, ನನ್ನ ಕೈ ದೇವ್ರ ಶಕ್ತಿ ಕೊಟ್ಟರು ಅಷ್ಟು ಮಾಡ್ತೀನಪ್ಪ ಅಂತೇನೋರು ಹೇಳಿದ್ದಾರೆ. ಹಾಗಾಗಿ ಅದು ಏನಲ್ಲ. ರಮೇಶ್ ಜಿಗಜಿಣಗಿ, ಇದು ಸ್ವಲ್ಪ ಸರ್ಪ್ರೈಸಿಂಗ್ ಇದೆ. ಬಿಕಾಸ್ ರಮೇಶ್ ಜಿಗಜಿಣಗಿಗೆ ವಯಸ್ಸಾಯಿತು, ಟರ್ಮ್ ಆ ಪ್ರಕಾರದಲ್ಲಿ ಕೊಡಬೇಕಾಗಿಲ್ಲ ಅನ್ನೋದು ಕೆಲವರು ವಾದ. ರಮೇಶ್ ಜಿಗಜಿಣಗಿಗೆ ಆಸಕ್ತಿ ಇಲ್ವಾ ಅಂತ ಯಾರು ಕೇಳಿದ್ರೆ ನೋ, ಇಟ್ ಇಸ್ ರಾಂಗ್. ರಮೇಶ್ ಜಿಗಜಿಣಗಿ ನಿಲ್ಲಕ್ಕೆ ರೆಡಿ ಇದ್ದಾರೆ. ಅವರಿಗೆ ಆರೋಗ್ಯ ಕೈ ಕೊಟ್ಟಿದ್ರು ಕೂಡ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಸರ್. ಅದೇ ಏನೋ ಟೆಂಪರರಿ ಏನೋ ಒಂದು ಹಾರ್ಟ್ ಇಶ್ಯೂ ಆಯಿತು ಅಂತ. ಹಾರ್ಟ್ ಅಲ್ಲ, ಮೆದುಳಿಗೆ ನೀರು ಆಗಿತ್ತು, ಸರಿ ಹೋಗಿದ್ರೆ ಸರಿ ಹೋಗಿರುತ್ತೆ. ಇಲ್ಲದ್ರೆ ಅವರೇ ವಿಡ್ರಾ ಮಾಡ್ಕೊತಾರೆ, ನನ್ನ ಕೈಲಿ ಆಗಲ್ಲ ಅಂತ. ಬಟ್ ಅವ್ರಿಗೆ ಆಸಕ್ತಿ ಇದೆ. ಅವರೇನು ನನಗೆ ಬೇಡ ಹಂಗಾರೆ ಬಸವರಾಜು ಥರ, ನಾವು ಶ್ರೀನಿವಾಸ ಪ್ರಸಾದ್ ಥರ ನಂಗೆ ಸಾಕಪ್ಪ, ಯಾರು ಮಾಡ್ಕೊಳ್ರಪ್ಪ ಅಂತ ಅವರೇನು ಅಂದಿಲ್ಲ. ನಾರಾಯಣ ಸ್ವಾಮಿ ಚಿತ್ರದುರ್ಗ, ಇದು ಕಳೆದ ಬಾರಿ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಮೂವ್ ಆಗಿದ್ದ ಕ್ಯಾಂಡಿಡೇಟ್. ಇದು ಒರಿಜಿನಲಿ ಚಿತ್ರದುರ್ಗ ಅಂತೇನು ಅಲ್ಲ, ಅದು ಬೆಂಗಳೂರು ಟು ಚಿಕ್ಕಮಗಳೂರು ಶಿವಮೊಗ್ಗ ಟ್ರಾನ್ಸ್ಫರ್ ಆಗಿತ್ತು ಕೇಸು. ಈಗ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಬೋದು, ಹೇಳಕ್ ಬರಲ್ಲ. ಇದು ಕೋಕ್ ಸಾಧ್ಯತೆಗಳು. ಇದು ಅಂತಲ್ಲ, ಕೆಲವು ಆಲ್ಟರ್ನೇಟ್ ಆಗಲೇಬೇಕಾಗಿದೆ, ಕೆಲವು ಯಾಕೆ ಬಿಡ್ತಾರೋ ಕೈ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಕಾಯಬೇಕಾದ ಪಟ್ಟಿ, ಕಾದಿರಿಸಿರುವವರ ಪಟ್ಟಿ ಯಾರದ್ದು? ಬಸವರಾಜ ಬೊಮ್ಮಾಯಿ ಇಬ್ರು ಮಾಜಿ ಮುಖ್ಯಮಂತ್ರಿ. ಏನಕ್ಕೆ ಅವ್ರಿಗೆ ಇಂಟ್ರೆಸ್ಟು? ಇದಾರಲ್ಲ MLA ಆಗಿ, ಫಾರ್ಮರ್ CM ಆಗಿದಾರಲ್ಲ, ಯಾಕೆ ಬೇಕು? ಪ್ರಾಬಬಲಿ ನನ್ನ ಲೆಕ್ಕಾಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿ ಹ್ಯಾಡ್ ಸ್ಟಾರ್ಟೆಡ್ ಟಾಕಿಂಗ್, ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು ತಮ್ಮ ಆಪ್ತ ಬಳಗ, ತಮ್ಮ ಮಿತ್ರರ ಬಳಿ. ನನಗೆ ಸಾಕು ಇನ್ನು ಚುನಾವಣೆ ಈ ಸರಿ ಇದಾದ್ಮೇಲೆ, ಈ ಸರಿನೇ ಬೇಡ ಅನ್ನೋ ಥರ ಕೆಲವು ಸರಿ. ನಂತರದಲ್ಲಿ ಈ ಸರಿ ಆಯಿತು, ಇನ್ನು ನನಗೆ ಸಾಕು, ಇನ್ನು ನನ್ನ ಕೈಲಿ ಇನ್ನು ಬೇಡ ಏನು ಅಸೆಂಬ್ಲಿ ಇದು. ಹಾಗಾಗಿ ಹಿ ಮೇ ಬಿ ಸೆಲೆಕ್ಟಿಂಗ್ ಎ ಮೋರ್ ಈಸಿಯರ್ ರೂಟ್ ಟು ಲೋಕಸಭೆ. ಹೋಗ್ಬಿಟ್ಟು ಏನೋ ಒಂದು ಎಂಡ್ ಮಾಡೋವಾಗ ಅಲ್ಲೆಲ್ಲಾರು ಎಂಡ್ ಮಾಡೋಣ ಅಂತ ಒಂದು ಲೆಕ್ಕಾಚಾರ ಇರಬಹುದು, ನನಗೆ ಲೆಕ್ಕಾಚಾರ. ಯಾಕಂದರೆ ಇಲ್ಲಿ ಇನ್ನಾಗಬೇಕಾದ್ದೇನಿಲ್ಲ ಅವ್ರದ್ದು. ಮಗದೊಮ್ಮೆ ನಾಳಿದ್ರಲ್ಲಿ ಸರ್ಕಾರ ಬಿತ್ತಷ್ಟ ಮತ್ತೆ ಬಸವರಾಜ ಬೊಮ್ಮಾಯಿ CM ಅನ್ನೋಗಿದ್ರೆ ಇವರು ಹೋಗ್ತಿರ್ತಿರ್ಲಿಲ್ಲ. ಆಮೇಲೆ ಹಾವೇರಿ ಕ್ಯಾಂಡಿಡೇಟ್ ಕೂಡ ಹಿಂದೆ ಸರಿತಾ ಇರೋದ್ರಿಂದ ಇದು ಸುಲಭ ಆಗ್ಬೋದು ಹಾವೇರಿಗೆ ಅವ್ರನ್ನ ಕಂಟೆಸ್ಟ್ ಮಾಡಿಸೋಕೆ. ಗೊತ್ತಿಲ್ಲ, ಅದು ಅವರು ಸರಿದ್ರು ಮಾಡಿಸ್ತಾರೆ, ಸರಿ ಇದ್ರೂ ಮಾಡಿಸ್ತಾರೆ, ಮಾಡಿಸ್ಲೇಬೇಕು ಅಂತ. ಆದರೆ ಡಾಕ್ಟರ್ K ಸುಧಾಕರ್ ಹ್ಯಾಸ್ ಲಾಸ್ಟ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಸೆಗ್ಮೆಂಟ್ನ, ಬಟ್ ಈ ವಾಂಟ್ಸ್ ಟು ಬಿ ಆಕ್ಟಿವ್ ಇನ್ ಪಾಲಿಟಿಕ್ಸ್.
ರಾಜಕಾರಣದಲ್ಲಿ ನಾನು 4 ವರ್ಷ ಕಣ್ಮರೆಯಾಗಿ ಹೋಗಿ 5ನೇ ವರ್ಷಕ್ಕೆ ಮತ್ತೆ ಚುನಾವಣೆಗೆ ಬರಬೇಕು ಅನ್ನೋ ವ್ಯಕ್ತಿ ಅಲ್ಲ. ಬಿಕಾಸ್ ಏಜ್ ಇದೆ, ಇನ್ನೂ ಆಸಕ್ತಿ ಇದೆ, ಉತ್ಸಾಹ ಇದೆ, ಸಮರ್ಥ ಸಂಪನ್ಮೂಲಗಳಿವೆ, ಎಲ್ಲ ಇವೆ. ಬಟ್ ಅಲ್ಲೊಂದು ಫೈಟು ಕೂಡ ಇದೆ. ಹಾಗಾಗಿ ಅವರು ನನ್ನನ್ನು ನಾನು ಆಕ್ಟಿವ್ ಆಗಿ ಇಟ್ಕೋಬೇಕು ಅಂದರೆ ಏನಾದ್ರು ಒಂದು ಮಾಡಬೇಕು. ಪಾಲಿಟಿಕ್ಸಲ್ಲಿ ಕಣ್ಣಿಗೆ ಕಾಣಿಸ್ದೇ ಇದ್ರೆ ಜನ ಮರ್ತು ಬಿಡ್ತಾರೆ. ಪ್ರಯತ್ನಗಳಾಗ್ತಾ ಇರ್ತವೆ. ಹಾಗಾಗಿ ಅದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವರು, ಅವ್ರದ್ದು ಅದೇ ಸಮಸ್ಯೆ ಇದ್ದಂಗಿದೆ. ಹೌದು, ಏನಾದ್ರು ಮಾಡೋಣ ಒಂಚೂರು, ಆದರೆ ಹೋಗೋಣ ಅತ್ಲ ಕಡೆಗೆ ಒಂದು 4 ವರ್ಷ ನೋಡೋಣ, ಆಮೇಲೆ ಆದರೆ ಬರೋದು ವಾಪಸ್ಸು ಅಸೆಂಬ್ಲಿಗೆ. ಈ ಕಡೆ ಎಲ್ಲ ಆ ಕಡೆ ಟ್ರೈ ಮಾಡಿ. ಜಗದೀಶ್ ಶೆಟ್ಟರ್, ವಿ ಹ್ಯಾವ್ ನೋ ಐಡಿಯಾ. ಈ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಾಗ ಯಾವ ಒಪ್ಪಿಗೆ ಮಾತುಗಳು ಆಧಾರದ ಮೇಲೆ ಅವ್ರನ್ನ ಏನಕ್ಕೆ ಕರ್ಕೊಂಬಂದಿದ್ದಾರೆ, ಹೇಗೆ ಕರ್ಕೊಂಬಂದಿದ್ದಾರೆ, ಐಡಿಯಾ ಏನದು ಅಂತ ನಮಗೂ ಅರ್ಥವಾಗಿಲ್ಲ. ಹಾಗಾಗಿ ಅವರನ್ನು ತರ್ತಾರೋ. ಎರಡನೇದು, ಕುಟುಂಬದ ಒಳಗಡೆ ಲೆಕ್ಕಾಚಾರ ಬಂದರೆ ಬೆಳಗಾವಿನಲ್ಲಿ ಮಂಗಳಾಂಗಡಿ ಅವರಿಗೆ ಕೊಡೋ ಸಂದರ್ಭದಲ್ಲೇ ಬೇರೆ ಯಾರಿಗಾರು ಕೊಡಬಹುದಾ ಅನ್ನೋ ಒಂದು ಚರ್ಚೆನೂ ಇತ್ತಲ್ಲಿ. ಆಗಲೇ ಸೊಸೆ ಹೆಸರು ಬಂತು, ಡ್ಯಾಶು ಎಲ್ಲ ಆಗಿತ್ತು. ಹಾಗಾಗಿ ಈಗ ಮಗದೊಮ್ಮೆ ಅವ್ರನ್ನೇ ಹೇಳ್ಕೊಂಡು ಹೋಗೋಣ ಅಲ್ಲಿಗೆ ಶೆಟ್ಟರ್ನ ಅಂತೇನಾದ್ರು ಇದ್ದರೆ ಗೊತ್ತಿಲ್ಲ. CT ರವಿ, ಸೇಮ್ CT ರವಿಗೆ ಸ್ವಲ್ಪ ಓವರ್ ಆಕ್ಟಿವ್ ಮ್ಯಾನ್. ಸುಮ್ಮನೆ ಕೂರಕ್ಕೆ ಬರಲ್ಲ, ಆಗಲ್ಲ ಕೂರಕ್ಕೆ. ಸತತವಾಗಿ 15-20 ವರ್ಷ ಸಚಿವರಾಗಿ ಶಾಸಕರಾಗಿ ನಂತರ ಸಚಿವರಾಗಿದ್ದರು, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದರು, ನ್ಯಾಷನಲ್ ಎಲ್ಲ ಸಿಕ್ಕಾಬಟ್ಟೆ ಪ್ರಖರತೆಯಲ್ಲಿ ಮಿನುಗಿದ್ರು, ಒಂದಷ್ಟು ಎಲ್ಲ ಆಯಿತು. ಇಟ್ ವಾಸ್ ಎ ಗ್ರೇಟ್ ಶಾಕ್ ಟು ಹಿಮ್. ಚಿಕ್ಕಮಗಳೂರಲ್ಲಿ ಹೋಗಿರೋದು ಕೇಸು. ಹಾಗಾಗಿ ಹಿ ನೀಡ್ಸ್ ಟು ಕಮ್ ಔಟ್ ಆಫ್ ಇಟ್. ಅದರಿಂದ ಆಚೆ ಬರಬೇಕಾಗಿದೆ ಅವರು. ಅದಕ್ಕೆ ಅವರು ನೋಡೋಣ, ಆಗೋದಾದರೆ ಇದನ್ನೊಂದು ಮಾಡೋಣ. ರಾಷ್ಟ್ರ ಮಟ್ಟದಲ್ಲೂ ಒಂದು ಸ್ವಲ್ಪ 4-6 ಜನ ಪರಿಚಯ ಇದ್ದಾರೆ. ಜನರಲ್ ಸೆಕ್ರೆಟರಿ ಆಗಿದ್ದಾಗ ಸುಮಾರಾಗಿ 100ಕ್ಕೆ 40% ಹಿಂದಿ ಬೇರೆ ಬಂದಿದೆ. ಹೌದು, ಕಲ್ತ್ಕೊಂಡಿದ್ದಾರೆ. ಇನ್ನು ಸಸ್ಪೆನ್ಸ್ ಲಿಸ್ಟ್ ಅಂತ ಮಾಡಿದ್ದಾರೆ ನಮ್ಮಲ್ಲಿ. ಅಬಾಬಾಬಾಬಾ, ರಾಜಕೀಯ ಪಕ್ಷಗಳೇ ದಂಗೊಡ್ದು ಎದ್ದು ಕೂತ್ಕೊಂಡ್ಬಿಡ್ಬೇಕು ಕುರ್ಚಿಯಿಂದ. ನಮ್ಮವ್ರದ್ದೆಲ್ಲ ಲೆವೆಲ್ಸ್ ಆಫ್ ಲಿಸ್ಟ್ ನೋಡಿದಾಗ ಹೆಂಗೆ ಮಾಡ್ತಾರ ಯಾವ ಇವ್ರುಗಳು ಅಂತ ಇರ್ಬೋದು. ಸಸ್ಪೆನ್ಸ್ ಲಿಸ್ಟು, ಶೋಭಾ ಕರಂದ್ಲಾಜೆ ಮೇಡಮ್ ಕೊಡ್ತಾರಾ ಅಂತ ಸಸ್ಪೆನ್ಸ್. ಡೈರೆಕ್ಟರು ಇನ್ನೂ ಹೇಳಿಲ್ಲ ಮೂವಿ ಹೆಂಗೆ ಎಂಡ್ ಆಗುತ್ತೆ ಸಸ್ಪೆನ್ಸಲ್ಲಿ ಅಂತ. ಹಾಗಾಗಿ ನಮಗೂ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ನೋಡಿ. ಅನಂತಕುಮಾರ್ ಹೆಗ್ಗಡೆ ಸೇಮ್ ಕೇಸ್. GM ಸಿದ್ದೇಶ್ವರ್, ಅದೇನೋ ವಯಸ್ಸು ಅಂತಾರೆ, ಕೆಲವು ಸರಿ ಬೇಡ ಅಂತಾರೆ, ಏನೋ. ಸದಾನಂದ ಗೌಡರು ವಿಚಿತ್ರ ಸ್ಥಿತಿಯಲ್ಲಿ ಇದ್ದಂಗಿದೆ. ಅವರೇ ನಾನು ಬೇಡ ಅನ್ನೋ ಥರ ಹಿಂದಕ್ಕೆ ಬಂದಾಗೋಗಿದೆ ಅವರದ್ದೇ ಮಾತುಗಳಲ್ಲಿ. ಮತ್ತೆ ವಾಪಸ್ ಆದರೆ ಅವ್ರನ್ನ ನೀವು ನಿಲ್ಲಬೇಕು ಅಂತ ಅವ್ರ ಪಕ್ಷದವ್ರು ಯಾರೋ 4 ಜನ ಓಡಾಡ್ತಿರೋ ಹಂಗಿದೆ. ಹಾಗಾಗಿ ಅವ್ರು ಯಾರು ಗೊಂದಲದಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ. ಈಗ ಇದರಲ್ಲಿ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ, ಗೊತ್ತಿಲ್ಲ ಬದಲಾವಣೆಗೆ ಏನಾದ್ರು ಕೈ ಹಾಕ್ತಾರಾ ದಕ್ಷಿಣ ಕನ್ನಡದಲ್ಲಿ. ತುಂಬ ದಿನ ಆಯಿತು, ಹೊಸಬ್ರನ್ನ ತರೋಣ ಅಂತ ಏನಾದ್ರು. ಯಾಕಂದರೆ ನಳಿನ್ ತಂದಾಗ್ಲೂ ಅದೇ ಥರ ಹೊಸಬ್ರನ್ನ ತರಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ಆಗ್ತಾ ಇದ್ವಿ. ಹಾಗಾಗಿ ಇನ್ನು ಮಂಡ್ಯ ಸುಮಲತಾ, ಇದು BJP ಲಿಸ್ಟಲ್ಲಿ ಯಾಕೆ ಬರ್ತಾ ಇದೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಸ್ಟಿಲ್ ಅವ್ರು BJP ಸೇರಿಲ್ಲ, ಸೇರ್ಬೋದು, ಟೆಕ್ನಿಕಲಿ ಸೇರಕ್ಕಾಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಟ್ ದಿ ಹೋಲ್ ಮಂಡ್ಯ ಕ್ಯಾನ್ ಬಿ ಡಿಸೈಡೆಡ್ ನಾಟ್ ಆನ್ ದಿ ಬೇಸಿಸ್ ಆಫ್ ಸುಮಲತಾ. ಮೇಡಮ್ ಹೆಸರಿಟ್ಕೊಂಡು ಅದನ್ನು ತೀರ್ಮಾನ ಮಾಡೋಕ್ಕೆ ಬರಲ್ಲ ಅವ್ರುಗಳು. ನನ್ನ ಲೆಕ್ಕಾಚಾರದಲ್ಲಿ BJP ಹೈಕಮಾಂಡ್ ಮತ್ತು JDS ನಡುವೆ ಆಗಬಹುದಾದ ಒಪ್ಪಂದದಲ್ಲಿ ಕ್ಷೇತ್ರಗಳು ಯಾವುದು ಅಂತ ಬಂದಾಗ ಮಂಡ್ಯ ಅಲ್ಲಿ ಬಂದುಬಿಟ್ರೆ ಮೇಡಮ್ಗೆ ಸಿಕ್ಕಲ್ಲ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಮಂಡ್ಯನ JDS ತ್ಯಾಗಮಯ್ಯಾಗಿ ನಾವು ಬಿಟ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ಧೈರ್ಯ ಶಕ್ತಿ ಇರೋದು ಅಲ್ಲೇ ತಾನೆ. ಹಾಗಾಗಿ ಅದೇನಾದ್ರು ಆದರೆ ಆಗ ಗೊತ್ತಿಲ್ಲ. ಹಾಗಾಗಿ ಅದನ್ನ ನಾನು ಈ BJP ಲಿಸ್ಟ್ ತರಕ್ಕಾಗಲ್ಲ, ಬಟ್ ಸ್ಟಿಲ್ ಇದೆ. ಎಸ್, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ದೋಸ್ತಿ ಪಕ್ಷ ಜೆಡಿಎಸ್ಗೆ 3 ಮತ್ತೊಂದು ಸ್ಥಾನಗಳನ್ನು ನೀಡಲು ಬಿಜೆಪಿ ಮುಂದಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರಗಳಾದ ಹಾಸನ, ಮಂಡ್ಯ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜೆಡಿಎಸ್ ಪಾಲಾಗುವ ಸಂಭವ ಹೆಚ್ಚಿದೆ. ಈ ಬಗ್ಗೆ ಬಿಜೆಪಿ ಸಿಇಸಿ ಸಭೆಯಲ್ಲಿ ಚರ್ಚೆ ನಡೆಸಿದೆ. ವಿಶೇಷ ಅಂದರೆ ಕಳೆದ 3-4 ದಿನಗಳಿಂದ ಈ ಕ್ಷೇತ್ರದ ನಾಯಕರೊಂದಿಗೆ ಕುಮಾರಸ್ವಾಮಿ ಮೇಲಿಂದ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಸಿಕ್ಕಿದ್ರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಓಕೆ, JDS ಹೊಂದಾಣಿಕೆ ಮಾಡಿಕೊಂಡಾಗಲೇ ಬಿಜೆಪಿಗೆ ಅರಿವಿರಬೇಕಿತ್ತು ಯಾವ್ಯಾವ ಕ್ಷೇತ್ರಗಳು ಅವರ ಬತ್ತಳಿಕೆಯಿಂದ ಹೊರಕ್ಕೆ ಬರುತ್ತೆ, ನಮಗೆ ಬೇಕು ಅನ್ನೋದು ಇರುತ್ತೆ. ಇದರಲ್ಲಿ ಹಾಸನ ಅಂಡ್ ಮಂಡ್ಯ ಬಹು ಸಹಜವಾಗಿ ಅವ್ರ ಬೇಡಿಕೆ ಇಡ್ತಾರೆ ಅನ್ನೋದು ನಂದು ನಿರೀಕ್ಷೆ. ಒಂದು ಹಾಲಿ ಇದೆ, ಬಹು ಸಹಜವಾಗಿ ಒಂದು ಹಾಲಿ ಅಲ್ವಾ. ಇನ್ನು ಅಡಿಷನಲ್ ಆಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಬರ್ತಾ ಇದೆ. ಗ್ರಾಮಾಂತರದಲ್ಲಿ ಒಂದು ವಿಚಿತ್ರ ಸನ್ನಿವೇಶ ಇದೆ. ಒಂದು JDS ಸ್ಟ್ರಾಂಗು ಇದ್ದಾರೆ, ಅವ್ರ ಬೇಸ್ ಇಲ್ಲ ಅಂತ ಹೇಳಕ್ ಬರಲ್ಲ ಅಲ್ಲಿ.
ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರೇ ಗೆದ್ದಿದ್ದ ಕ್ಷೇತ್ರ ಅದು. ಆದರೆ ಕುಮಾರಸ್ವಾಮಿ ಮತ್ತು ಅಥವಾ ಅವರ ಕುಟುಂಬದವರನ್ನ ಸೋಲಿಸಿರುವ ಕ್ಷೇತ್ರವೂ ಹೌದು ಬ್ರದರ್ಸ್. ಹೌದು. ಹಾಗಾಗಿ ಬ್ರದರ್ಸ್ ವರ್ಸಸ್ ಈ ಬ್ರದರ್ ಎಚ್ ಕುಮಾರಸ್ವಾಮಿ ಮಧ್ಯ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಗಳೂರು ಗ್ರಾಮಾಂತರ ಒಂದು ರೀತಿಯ ಪ್ರತಿಷ್ಠೆಯ ಕಣವೂ ಆಗಬಹುದು ರಾಜ್ಯದಲ್ಲೇ. ಯಾಕೆ ಹಿಂದೆ ಮಂಡ್ಯ ಆಗಿದ್ರ ರೀತಿ ಆಗ್ಬೋದು, ಹೇಳಕ್ ಬರಲ್ಲ. ಓಕೆ. ಹಾಗಾಗಿ ಗ್ರಾಮಾಂತರ ಅಲ್ಲಿರಬಹುದು. ಇನ್ನು ಕೋಲಾರ ಯಾಕೆ? ಸರ್? ಬೇಸಿಕಲಿ ಕೋಲಾರದಲ್ಲಿ ಅವ್ರ ಹತ್ರ 2-3 ಶಾಸಕರಿದ್ದಾರೆ ಮತ್ತು ದೀರ್ಘಕಾಲದಿಂದ ಕೋಲಾರದ ಕೆಲವು ಕ್ಷೇತ್ರಗಳಲ್ಲಿ, ಬಹುತೇಕ ಕ್ಷೇತ್ರಗಳಲ್ಲಿ JDSಗೆ ಒಂದು ಬೇಸ್ ಇದೆ, ಇಲ್ಲ ಅಂತೇನಲ್ಲ. ಮತ್ತು ಒಂದು ರಿಸರ್ವ್ಡ್ ಮೀಸಲು ಕ್ಷೇತ್ರದಲ್ಲಿ ಪಕ್ಷ ಇದ್ದರೆ ಆ ಪಕ್ಷದ ಬೇಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋರಿಗೆ, ಅನಲೈಸ್ ಮಾಡೋರಿಗೆ ಅಥವಾ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋರಿಗೆ ಅನ್ಸತ್ತೆ ಎಲ್ಲ ಒಂದೇ ಕಮ್ಯುನಿಟಿ ಪಾರ್ಟಿ ಆಗ್ಬಿಡತ್ತೆ ಇಲ್ಲದೆ ಹೋದರೆ. ಅಲ್ಲಿಗೆ ಸೀಮಿತ ಆಗ್ಬಾರ್ದು, ಬರೀ ಕಮ್ಯುನಿಟಿ ಪಾರ್ಟಿ. ಎಸ್, ಕಮ್ಯುನಿಟಿ ಪಾರ್ಟಿ ಆಗಬಾರ್ದು ಅನ್ನೋ ಐಡಿಯಾನು ಇರಬಹುದು, ಗೊತ್ತಿಲ್ಲ. ಯಾರಂಗಾರೆ ಮಂಡ್ಯನಲ್ಲಿ ಅಂತಿಮವಾಗಿ ಏನೂ ಆಗದೇ ಇದ್ದರೆ ಕುಮಾರಸ್ವಾಮಿ ಅವರೋ ಅಥವಾ ಮಾಜಿ ಶಾಸಕರು ಮತ್ತು ಮಂತ್ರಿ ಮತ್ತು MP ಕೂಡ ಆಗಿದ್ದರು ಪುಟ್ಟರಾಜು ಅವರೋ ಆಗ್ಬೋದು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಆಗ್ಬೋದು ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಸಮೃದ್ಧಿ ಮಂಜುನಾಥ್ ಶಾಸಕರು, ನಿಸರ್ಗ ನಾರಾಯಣಸ್ವಾಮಿ ಮಾಜಿ ಶಾಸಕರು, ಅವರು ಈ ಥರ ಏನೇನೋ ಒಂದು ನಡೀತಾ ಇದೆ. ಕ್ಯಾಲ್ಕುಲೇಷನ್ ಇದೆ, ಯಾರನ್ನ ಹಾಕಿದ್ರೆ ಗೆಲ್ಸ್ಕೋಬಹುದು ಅಂತ ಗೊತ್ತಿಲ್ಲ. ಗ್ರಾಮಾಂತರದ್ದೇ ಮಜ್ಜಾ ಇರೋದು. ಇಲ್ಲಿ ಬೆಂಗಳೂರು ಅಂದ್ರೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಹಾಕತ್ತಾ ಅಥವಾ JDS ಅಭ್ಯರ್ಥಿ ಹಾಕತ್ತಾ ಗೊತ್ತಿಲ್ಲ. ಡಾಕ್ಟರ್ ಮಂಜುನಾಥ್, CP ಯೋಗೇಶ್ವರು, ಕುಮಾರಸ್ವಾಮಿ ಅವರ ಹೆಸರು ತೇಲ್ಬಿಟ್ಕೊಂಡಿದ್ದಾರೆ. ಇಲ್ಲಿ ಮಂಜುನಾಥ್ ಅವರೇ ನಿಂತರೆ, ಯೋಗೇಶ್ವರ್ ನಿಂತರೆ BJPನೇ ಸಿಂಬಲ್ ಆಗುತ್ತದು. ಮಂಜುನಾಥ್ ಅವರೇ ನಿಂತರೆ ಅವರು BJP ಸಿಂಬಲಲ್ಲಿ ನಿಲ್ತಾರೋ JDS ಸಿಂಬಲಲ್ಲಿ ನಿಲ್ತಾರೋ ಏನೋ ಗೊತ್ತಿಲ್ಲ, ಅಥವಾ ನಿಲ್ತಾರೋ ಇಲ್ವೋ, ಅಥವಾ ಅಲ್ಲೇ ನಿಲ್ತಾರೋ ಅಥವಾ ಬೇರೆ ಕಡೆ ಯಾವ್ದಾದ್ರು ಕ್ಷೇತ್ರದಲ್ಲಿ ನಿಲ್ತಾರೋ. ಯಾಕೆ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ನಿಲ್ಬಾರ್ದು? ಫಾರ್ ಎಕ್ಸಾಂಪಲ್ ಬೆಂಗಳೂರು ನಾರ್ತ್ ಅಂತ ಇಟ್ಕೊಳ್ಳಿಪ್ಪ, ಸುಮ್ಮನೆ ಉದಾಹರಣೆಗೆ ನಾ ಹೇಳ್ತಿರೋದು. ಯಾಕೆ ಹೋಗ್ಬಾರ್ದು? ಹೋಗ್ಬೋದೇನೋ, BJP ಸಿಂಬಲ್ ಆದ್ರೆ ಅಲ್ಲೂ ಹೋಗ್ಬೋದು ಬೇಕಾರೆ, ಅವ್ರಿಗೆ ಆಪ್ಷನ್ ಸಿಗ್ಬಹುದು. ಹಾಗಾಗಿ ಗೊತ್ತಿಲ್ಲ ಏನಾಗುತ್ತೆ, ಇನ್ನೊಂದೆರಡು ದಿನ ಗೊತ್ತಾಗುತ್ತೆ. ಎಸ್. ಇನ್ನು ಕಾಂಗ್ರೆಸ್ ಕೂಡ ಲೋಕಸಭಾ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಮಾಡುವಂತಹ ಸಲುವಾಗಿ ದೆಹಲಿಯಲ್ಲಿ ಸಭೆ ನಡೆಸ್ತಾ ಇದೆ. ದೆಹಲಿಯ AICC ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸೇರಿ ರಾಜ್ಯದ ಹಲವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕದ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಅಂತಿಮ ಮಾಡಲಾಗುತ್ತೆ. ಇಂದು ಗೊಂದಲ ಇಲ್ಲದಂತಹ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿ ಚರ್ಚೆ ನಡೆದಿದೆ. ತಮಗೆ ಎಲ್ಲಿ ಟಿಕೆಟ್ ಘೋಷಣೆ ಮಾಡ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ಕೆಲ ಸಚಿವರು ಆತಂಕಕ್ಕೆ ಒಳಗಾಗಿದ್ದಾರೆ. 2-3 ದಿನದಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಗೋ ಸಂಭವ ಇದೆ. ಮೊದಲ ಪಟ್ಟಿಯಲ್ಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸೇರಿ ಪ್ರಮುಖರ ಹೆಸರು ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳಗಾವಿ ಟಿಕೆಟ್ ವಿಚಾರದಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಗ್ಗಂಟು ಮುಂದುವರೆದಿದೆ. ಈ ಮಧ್ಯೆ ಅಮೇಥಿಯಲ್ಲಿ ಸೋಲುವ ಭಯದಿಂದ ಕಾಂಗ್ರೆಸ್ ಟಿಕೆಟ್ ಪಟ್ಟಿಯನ್ನ ಪ್ರಕಟಿಸಲು ವಿಳಂಬ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಲೇವಡಿ ಮಾಡಿದ್ದಾರೆ. ಅಮೇಥಿ ಪವರ್ ಏನು ಅನ್ನೋದು ಕಾಂಗ್ರೆಸ್ಗೆ ಗೊತ್ತಾಗಿದೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಒಂದೇ ಸ್ಲಾಟ್ ಅಲ್ಲಿ ಮುಗಿಸ್ತೀರಾ ಅಥವಾ ಒಂದೇ ಮಾಡಕ್ಕಾಗಲ್ಲ, 2 ರೌಂಡ್ ಅಂತ ಅವ್ರಿಗುಂಟು, ಶಾಸಕರಿಗೂ ಉಂಟು, ರಾಜಕಾರಣದಲ್ಲಿ ಎಲ್ಲ ಸಾಧ್ಯತೆಗಳು ಉಂಟು. ನಮಗೆ ಗೆಲ್ಲಬೇಕು ಅಷ್ಟೇ ಪ್ರಯಾರಿಟಿ. ನಮಗೆ ಇನ್ನೊಂದು 2-3 ದಿನಗಳಲ್ಲಿ ಆಗ್ತದೆ ಕ್ಯಾಂಡಿಡೇಟ್ಗಳು. ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ, ಅಲ್ಲಿ ಚರ್ಚೆ ಆಗ್ಬಹುದು. ಇನ್ನೊಂದು 2-3 ದಿನಗಳಲ್ಲಿ ಆಗುತ್ತೆ. ಕಗ್ಗಂಟು ಇದೆ, ನಮ್ಗೆ ಕಗ್ಗಂಟ ಇದೆ, ನಿಮಗೆ ಯಾರಿಗೆ ಸಿಗದೆ ನಮ್ಗೆ ತಿಳಿತಾ ಇಲ್ಲ. ನಿಮ್ಗೆ ಎಲ್ಲಿ ಹೇಳೋದು? ಅವ್ರು ಹಿಡಿದಾರ ಕೊಡ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಕಗ್ಗಂಟ ಆಗಿದೆ. ಜಿಲ್ಲೆ ಬೆಳಗಾವಿ ಬರೋಲ್ಲ, ನಮ್ದು ಏನಪ್ಪ 2ನೇ ಲಿಸ್ಟ್. ರೈಟ್, ಅವ್ರದ್ದು 2-3 ದಿನದಲ್ಲಿ ಆಗತ್ತಾ? ಅಂತೆ ಆಗಲಿ, ಸಂತೋಷ. ಇಲ್ಲೇನು ಟಿಕೆಟ್ ಭಯ ಸಚಿವರಿಗೆ ಸರ್. ಬಹಳ ಸರಿ ಟಿಕೆಟ್ಗೋಸ್ಕರ ಹೋರಾಟ, ಜಗಳ, ಗಲಾಟೆ, ಗೋಜ್ಲು, ಕಣ್ಣೀರ ಧಾರೆ. ಡೆಲ್ಲಿಗೆ ಹೋಗು ಅಂತ ಡೆಲ್ಲಿ ಎಲ್ಲ ಓಡಾಡಬೇಕು. ಇಲ್ಲಿ ಕೆಲವು ಕಡೆ ಭಯ, ನನ್ನನ್ನು ತಗಲಾಕಿಸ್ತಾ ಇದ್ದಾರೆ ಅಂತ. ಚಾಮರಾಜನಗರ ಮಹದೇವಪ್ಪನವರ ಹೆಸರನ್ನು ತೇಲಿಬಿಟ್ಟಿದ್ದಾರೆ. ಅಲ್ಲಿ ಅದು ಪುತ್ರ ಸಮಸ್ಯೆ. ಮಹದೇವಪ್ಪನವ್ರಿಗೆ ಮಗನಿಗೆ ಕೊಟ್ಟರೆ ಅತ್ಯಂತ ಸಂತೋಷ. ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ ಅದರಲ್ಲಿ. ಮಗನಿಗೆ ಕೊಡಲಿಕ್ಕೆ ಪಕ್ಷ ತಯಾರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರನ್ನೇ ಚೂ ಬಿಡ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ಲೆಕ್ಕಾಚಾರ ಏನು? ಈಗ ನಾನು ಹೋಗೋದು ತಪ್ಪಲ್ಲ, ಹೋಗ್ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ಬೈ ಎಲೆಕ್ಷನಲ್ಲಿ ಮಗನಿಗೆ ಸೀಟ್ ಕೊಡ್ತಾರೆ, ಮಗ ಗೆಲ್ಲೂಬೋದೇನೋ ಗೊತ್ತಿಲ್ಲ, ಸೋಲ್ತಾರೋ ಗೆಲ್ತಾರೋ ನರಸೀಪುರದಲ್ಲಿ. ಆದರೆ ಮಂತ್ರಿಗಿರಿ ಸಿಕ್ಕಲ್ಲ ಮಗನಿಗೆ, ನೆನ್ಪಿಟ್ಕೊಳ್ಳಿ. ಓಕೆ, ಇವ್ರಿಗೆ ಸಿಗ್ಬೋದು, ಆದರೆ ಬೇರೆಯವ್ರಿಗೆ ಸಿಗಲ್ಲ, ಮಗನಿಗೆ ಸಿಗಲ್ಲ ಅಂತ. ಅಂದರೆ ಇವ್ರಿಗೆ ಆದ್ರೆ ಹಿರಿತನದ ಮೇಲೆ ಕೊಡ್ಲೇಬೇಕು. ಅದಕ್ಕೆ ನಾನೇ ಇಲ್ಲಿದ್ರೆ ಸ್ವಲ್ಪ ಬೆಟರು ಅಂತ ಇರ್ಬೋದೇನೋ. ಅದೇ ಆತಂಕ ಇರಬಹುದು, ಅವ್ರಿಗೆ ಆತಂಕ ಇರಬಹುದು.
ಇನ್ನು ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ದಕ್ಷಿಣ. ರಾಮಲಿಂಗಾರೆಡ್ಡಿ ದಕ್ಷಿಣದಲ್ಲಿ ಕಾಂಗ್ರೆಸ್ಸಿಗೆ ದೀರ್ಘಕಾಲದಿಂದ ಅಲ್ಲಿ ಅಭ್ಯರ್ಥಿಗಳಿಲ್ಲ ಇವ್ರಿಗೆ ಸರಿಯಾಗಿ. ನೆಟ್ಟಿಗೆ ಒಂದು ಅಭ್ಯರ್ಥಿನ ಅಲ್ಲಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಕೈಲಿ ಆಗೇ ಇಲ್ಲ. ಒಂದೊಂದು ಸರಿಗೆ ಒಬ್ಬೊಬ್ಬರನ್ನ ಕರ್ಕೊಂಬಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಇವರು. ಈಗಲೂ ಅವ್ರ ಹತ್ರ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವ್ರನ್ನ ತಂದು ಅಲ್ಲಿ ಚೂ ಬಿಡಕ್ಕೆ ಹೋಗ್ತಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವ್ರದ್ದು ಡಾಟರ್ ಪಾಯಿಂಟ್ ಇದೆ ಅಲ್ಲಿ. ಹೌದು, ಬಿಟ್ಕೊಟ್ರೆ ಅವ್ರಿಗೆ ಕೊಡ್ತಾರೆ. ಡಾಕ್ಟರ್ಗೆ ನಿಲ್ಲಿಸ್ಬೋದು, ನಾನು ಗೆಲ್ಲಿಸ್ಕೊತೀನಿ ಬಿಡಿ ಅಂತ. ಯಾವ ತಂದೆ ಅಥವಾ ಯಾವ ಲೀಡರು ನಾ ಗೆಲ್ಲಿಸ್ಕೊಳ್ಳಲ್ಲ ಅಂತಾರೆ. ಭಾಳ ಮಂತ್ರಿಗಳು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಈಗ ಮಾಡ್ತಿರೋ ಕೆಲಸ ಏನು ಅಂದರೆ, ನನಗೆ ಟಿಕೆಟ್ ಬೇಡ ಅಂತಲ್ಲ ಅವರು, ನಾವು ಹೇಳದವ್ರು ಕುಡಿ ನಾವು ಗೆಲ್ಲಿಸ್ಕೊತೀವಿ ನಿಮ್ಗೆ ಯಾಕೆ ಅಂತ ಒಂದು ಕ್ಯಾಂಡಿಡೇಟ್ ಬೊಂಬೆನ ಮುಂದಿಡ್ತಾ ಇದ್ದಾರೆ. ಹೌದು, ಯಾರ್ಯಾರು ಯಶಸ್ವಿಯಾಗಿ ಕ್ಯಾಂಡಿಡೇಟ್ ಬೊಂಬೆಯನ್ನು ಮುಂದಿಟ್ಟಿದ್ದಾರೆ ಅವರು ಪಾರು, ಯಾರಿಲ್ಲ ಅವ್ರು ತಗೊಳಕತ್ತಾರೆ. ನನಗಿರುವ ಮಾಹಿತಿಯಲ್ಲಿ ಇದು ಲೇಟೆಸ್ಟ್ ಒಂದೇ ಒಂದು ಮಂತ್ರಿಯನ್ನು ಕೇಳ್ತಾ ಇದ್ದಾರೆ ಕಂಟೆಸ್ಟ್ ಮಾಡುವಂತ ಒಂದು ಮಾಹಿತಿ ಇದೆ. ಮಿಕ್ದವ್ರು ಯಾರನ್ನೂ ಕೇಳಲಿಕ್ಕಿಲ್ಲ ಅಂತಿದೆ. ಯಾರಂತ ಹೇಳ್ತೀರಾ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಹೇಳ್ತೀನಿ. ಇನ್ನು ಕೃಷ್ಣ ಬೈರೇಗೌಡರು ಬೆಂಗಳೂರು ಉತ್ತರ ಅಂತ ಬಿಡ್ತಾ ಇದ್ದಾರೆ ತೇಲಿ. ಇಲ್ಲಿ ಪ್ರಾಬ್ಲಮ್ ಈಸ್ ಕೃಷ್ಣ ಬೈರೇಗೌಡರಿಗೆ ಭಾಳ ದೊಡ್ಡ ಆಸಕ್ತಿ ಏನು ಇದ್ದಂಗಿಲ್ಲ ಈ ಚುನಾವಣೆಗೆ ಬರೋಕ್ಕೆ. ಹಿ ಈಸ್ ವೆಲ್ ಸೆಟಲ್ಡ್, ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದ್ದಾರೆ, ನೆಮ್ಮದಿಯಾಗಿ ಮಾಡ್ಕೊಂಡು ಏನೋ ಓಡಾಡ್ಕೊಂಡು ಇರ್ತಾರೆ ಅವ್ರ ಪಡ್ಗವ್ರೀಗ. ಎರಡನೇದು ಅವ್ರು ಹೇಳೋದು, ನಾನು 3 ಸರಿ ಸೋತ್ಬಿಟ್ಟಿದ್ದೀನಿ, 2 ಸರಿನೋ 3 ಸರಿನೋ ಸೋತೋಗ್ಬಿಟ್ಟಿದ್ದೀನಿ, ಎಷ್ಟು ಸರಿ ಅಂತ ನನ್ನನ್ನೇ ಕಳಿಸ್ತೀರಿ ಪ್ರಯೋಗಕ್ಕೆ ಅಂತ ಅವ್ರದ್ದು. ಹಾಗಾಗಿ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. HK ಪಾಟೀಲ್ ಹಾವೇರಿ, ಇದು ಯಾರೋ ಅವರನ್ನ ಕಳಿಸ್ಕೊಡಕ್ಕೆ ರೆಡಿ ಮಾಡ್ತಾ ಇರೋಂಗಿದೆ. ಹಿಂದೆ ಯಾರೋ ಪ್ರಯತ್ನ ಮಾಡ್ತಾರೆ ಇದೆ. ಮಧು ಬಂಗಾರಪ್ಪನವ್ರದ್ದು ಶಿವಮೊಗ್ಗ, ಅಲ್ಲಿ ಪ್ರಾಬ್ಲಮ್ ಈಸ್ ಅಗೈನ್ ದ ಸೇಮ್ ಪ್ರಾಬ್ಲಮ್. ಮಧು ಬಂಗಾರಪ್ಪ ಆಯ್ಕೆಗೆ ಗೀತಾ ಶಿವರಾಜ್ಕುಮಾರ್ ಇದೆ. ನನ್ನ ಸೋದರಿ ಕೊಡಿ, ನಾನು ಗೆಲ್ಲಿಸ್ಕೋತೀನಿ, ತೊಂದರೆ ಇಲ್ಲ ಅನ್ನೋ ಥರ ಅವ್ರದ್ದು. ಬಟ್ ಪಕ್ಷ ಅದನ್ನು ಸಂಪೂರ್ಣವಾಗಿ ಒಪ್ಪೋ ಸ್ಟೇಜಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಫೈಟ್ ಮೇ ನಾಟ್ ಬಿಕಮ್ ಸೀರಿಯಸ್ ಆಗದೆ ಇರ್ಬೋದೇನೋ ಅಂತಾರೆ, ಭಯ ಅವ್ರಿಗೇನೋ ಇರಬಹುದೇನೋ. ಹಾಗಾಗಿ ಮಧು ಬಂಗಾರಪ್ಪ ಹೆಸರನ್ನ ಬಿಡ್ತಾ ಇದ್ದಾರೆ ಇಲ್ಲಿ. ಅಲ್ಟಿಮೇಟ್ಲಿ ಅಲ್ಲಿ ಅವ್ರಿಗೆ ಕೊಡ್ತಾರೋ ಅವ್ರ ಸಿಸ್ಟರ್ಗೆ ಕೊಡ್ತಾರೋ ಗೊತ್ತಿಲ್ಲ. ನಾಗೇಂದ್ರ ಬಳ್ಳಾರಿ, ಈ ಹೆಸರು ಬಂದಿರೋದೇ ನನಗೆ ಆಶ್ಚರ್ಯ. ಹೆಂಗೋ ಎಲೆಕ್ಷನಲ್ಲಿ ಸೋತಿದ್ದು, ಈ ಸರಿ ಗೆದ್ದು ಹೆಂಗೋ ಮಂತ್ರಿಯಾಗಿ ಅವ್ರ ಪಾಡಿಗೆ ಓಡಾಡ್ಕೊಂಡಿದ್ದಾರೆ ಈಗ ರಾಮುಲು ಮೇಲೆ. ಈಗ ಅವ್ರನ್ನ ಕಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ನಾಗೇಂದ್ರಗೆ ತಲೆ ಕೆಟ್ಟಿರುತ್ತಾ, ಬುದ್ಧಿ ಇಲ್ವಾ ಹೋಗಕ್ಕೆ? ಅಲ್ಲೋಗಿ ಏನು ಮಾಡ್ಬೇಕು ನಾಗೇಂದ್ರ? ಹೌದು, ಇಷ್ಟ ಅಲ್ವಾ? ಆದ್ರೂ ಅವ್ರ ಹೆಸರು ಬಿಟ್ಟಿರ್ತಾರೆ. ಸೇಮ್ ಕೇಸ್ ಈಶ್ವರ ಖಂಡ್ರೆ ಬೀದರಲ್ಲಿ. ಅಲ್ಲ, ಇವ್ರು ಬಲವಂತವಾಗಿ ಕೊಟ್ಟರು, ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೋರಾಟ ಮಾಡಿ ಅವ್ರನ್ನ ಅವನೇ ಗೆಲ್ಸ್ಕೊಳಕ್ ಟ್ರೈ ಮಾಡ್ತಾರ ಸರ್? ಆ ಒಂದು ಇದಿರುತ್ತಾ ಸರ್? ಅದು ಗೊತ್ತಿಲ್ಲ, ಹುರುಪು ಅದು ಗೊತ್ತಿಲ್ಲ. ಅದು ಅಭ್ಯರ್ಥಿಗಳಿಗೆ ಬಿಟ್ಟಿದ್ದು, ನಾವೆಂಗೆ ಹೇಳಕ್ಕಾಗ.